ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಅವರು ಇತ್ತೀಚೆಗೆ ತಾನೇ ದೂರನ್ನ ನೀಡಿತು. ಇದ್ರ ಬಗ್ಗೆ ಈ ಪ್ರಕರಣದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಸಹ ಯಾರನ್ನೂ ಕೂಡ ಪೊಲೀಸರು ಬಂಧಿಸಿಲ್ಲ. ಆದ್ರೆ ಈ ಕೇಸಲ್ಲಿ ಇನ್ನೂ ಕೂಡ ಯಾರನ್ನೂ ಬಂಧಿಸಿಲ್ಲ. ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಅಸಮಾಧಾನವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ಸಹ ಕ್ರಮ ತೆಗೆದುಕೊಳ್ಳುವಂತಹ ಪೊಲೀಸ್ ಅಧಿಕಾರಿಗಳು ಈ ಕೇಸ್ನಲ್ಲಿ ಹಿಂದೇಟ್ ಆಗ್ತಾ ಇರೋದಾದ್ರೂ ಯಾಕೆ ವಿಳಂಬ ಆಗ್ತಾ ಇದೆ? ಮೇಲಧಿಕಾರಿಗಳಿಂದ ಏನಾದ್ರೂ ಒತ್ತಡ ಬರ್ತಾ ಇದೆಯಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಅವರು ಇತ್ತೀಚೆಗೆ ತಾನೇ ದೂರನ್ನ ನೀಡಿತು. ಇದ್ರ ಬಗ್ಗೆ ಈ ಪ್ರಕರಣದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಸಹ ಯಾರನ್ನೂ ಕೂಡ ಪೊಲೀಸರು ಬಂಧಿಸಿಲ್ಲ. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಇದೇ ವಿಚಾರವಾಗಿ ಈ ಹಿಂದೆ ರಮ್ಯಾ ಕಂಪ್ಲೇಂಟ್ ಕೊಟ್ಟಾಗ ಒಂದಷ್ಟು ಜನನ ಬಂಧಿಸಿದೀರಾ, ಇದುವರೆಗೂ ಸಹ ಸಾಕಷ್ಟು ಜನ ಬಿಡುಗಡೆ ಆಗಿಲ್ಲ. ಆದ್ರೆ ಈ ಕೇಸಲ್ಲಿ ಇನ್ನೂ ಕೂಡ ಯಾರನ್ನೂ ಬಂಧಿಸಿಲ್ಲ. ಇನ್ನು ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿದಂತಹ ಬಳಿಕ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಅಸಮಾಧಾನವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಸಹ ಕ್ರಮ ತೆಗೆದುಕೊಳ್ಳುವಂತಹ ಪೊಲೀಸ್ ಅಧಿಕಾರಿಗಳು ಈ ಕೇಸ್ನಲ್ಲಿ ಹಿಂದೇಟ್ ಆಗ್ತಾ ಇರೋದಾದ್ರೂ ಯಾಕೆ ವಿಳಂಬ ಆಗ್ತಾ ಇದೆ? ಮೇಲಧಿಕಾರಿಗಳಿಂದ ಏನಾದ್ರೂ ಒತ್ತಡ ಬರ್ತಾ ಇದೆಯಾ? ಇವ್ಯಾವೂ ಸಹ ಗೊತ್ತಿಲ್ಲ. ಇನ್ನು ಏನೇ ಆದ್ರೂ ಒಟ್ನಲ್ಲಿ ಈ ಕೇಸ್ ಪೊಲೀಸ್ ಅಧಿಕಾರಿಗಳು ಇನ್ನೂ ಸಹ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಈ ವಿಚಾರವಾಗಿ ಇದೀಗ ವಿಜಯಲಕ್ಷ್ಮಿ ಅವರು ಗರಂ ಆಗಿದ್ದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಅಸಮಾಧಾನವನ್ನ ಇದೀಗ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನು ಸಹ ಈ ಹಿಂದೆ ಪೊಲೀಸರಿಗೆ ದೂರನ್ನು ಸಹ ನೀಡಿದ್ರು. ಆದ್ರೆ ಈ ದೂರು ಕೊಟ್ಟು ಎಷ್ಟೋ ದಿನ ಆಗಿದೆ, ಆದ್ರೂ ಸಹ ಈ ದೂರಿನ ಬಗ್ಗೆ ಪೊಲೀಸರು ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇದೀಗ ಅದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ಫುಲ್ ಗರಂ ಆಗಿದ್ದು ಈ ಕೇಸ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನಿದೆ, ಏನಂತ ಮಾಡಿದ್ದಾರೆ, ಇವೆಲ್ಲವನ್ನು ಸಹ ನೋಡ್ತಾ ಹೋಗೋದಾದ್ರೆ ನಮ್ಮ ದೇಶದಲ್ಲಿ ವ್ಯವಸ್ಥೆ ಮತ್ತು ಕಾನೂನು ಎಲ್ರಿಗೂ ಸಹ ಒಂದೇ ಎಂದು ನಾನು ಯಾವಾಗ್ಲೂ ನಂಬಿದ್ದೆ. ಆದ್ರೆ ಪ್ರಾಮಾಣಿಕವಾಗಿ ಈ ಅನುಭವವು ನನ್ನ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಇಲ್ಲಿ ಬರ್ದಿರುವಂತಹ ಲೈನ್ ನೋಡೋದಾದ್ರೆ ನಮ್ಮ ಕಾನೂನು ಮತ್ತೆ ನಮ್ಮ ಸುವ್ಯವಸ್ಥೆ ಯಾವಾಗ್ಲೂ ಎಲ್ಲಾರ್ಗೂ ಸಹ ಒಂದೇ ಅನ್ನುವಂತೆ ಇದೆ ಅಂತ ನಾನ್ ನಂಬ್ಕೊಂಡಿದ್ದೆ. ಆದ್ರೆ ಇವಾಗ ನಾನ್ ಅನುಭವಿಸ್ತಾ ಇರುವಂತಹ ಅನುಭವವನ್ನ ನೋಡಿದ್ರೆ ಇದನ್ನ ನಾನೇ ಪ್ರಶ್ನಿಸ್ಬೇಕು ಅನ್ನೋ ತರ ಅನ್ನಿಸ್ತಾ ಇದೆ. ನನ್ನ ನಂಬಿಕೆನ ನಾನೇ ಪ್ರಶ್ನೆ ಮಾಡ್ಕೋಬೇಕು ಅನ್ನೋ ತರ ಇದೆ ಅನ್ನೋ ಲೈನ್ ನ ಬರ್ದಿದ್ದಾರೆ. ಇನ್ನು ದಾಖಲಿಸ್ತಾ ಇದ್ದಂತೆ, ಅಂದ್ರೆ ಈ ಕೇಸ್ನ ಈ ದೂರನ್ನ ಕೊಡ್ತಾ ಇದ್ದಂತೆ ಕೇಸ್ನ ನಾವು ಫಾರ್ವರ್ಡ್ ಮಾಡ್ತೀವಿ, ತಗೊಳ್ತೀವಿ, ಲೈನ್ ಅಪ್ ಮಾಡ್ತೀವಿ ಅಂತ ಹೇಳಿದಂತಹ ಪೊಲೀಸರು ಇದೀಗ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದಾರೆ. ಆದ್ರೆ ಅದೇ ರೀತಿ ಕೇಸ್ ಇರುವಂತಹ ಬೇರೊಬ್ಬ ಮಹಿಳೆ ದೂರನ್ನ ಕೊಟ್ಟಿರುವಂತಹ ದಿನದಲ್ಲೇ, ಆ ದೂರನ್ನ ಕೊಟ್ಟು ಒಂದು ದಿನದಲ್ಲೇ ಪ್ರತಿಯೊಂದು ಕ್ರಮವನ್ನು ಸಹ ತೆಗೆದುಕೊಳ್ಳಲಾಗಿದೆ ಎಂಬುದು ನನಗೆ ಇಲ್ಲಿ ಆಶ್ಚರ್ಯವನ್ನ ಮೂಡ್ತಾ ಇರುವಂತದ್ದು. ಯಾಕೆಂತ ಅಂದ್ರೆ ವಿಜಯಲಕ್ಷ್ಮಿ ಅವ್ರ ಕೇಸು ಮತ್ತೆ ಇನ್ನೊಬ್ಬ ಮಹಿಳೆ ಕೊಟ್ಟಿರುವಂತಹ ಕೇಸ್ ಆಲ್ಮೋಸ್ಟ್ ಸೇಮ್ ಇದೆ. ಅದೇ ದಿನ ಕೊಟ್ಟಂತಹ ಮಹಿಳೆ ಯಾವ ದಿನ ಕೊಟ್ಟರು ಆ ಮಹಿಳೆ ಅದೇ ದಿನ ಕೇಸ್ನ ಲೈನ್ ಅಪ್ ಮಾಡಿ ಅದನ್ನ ಕೇಸ್ನ ಕ್ಲೋಸ್ ಮಾಡೋ ಅಂತ ತಂದು ನಿಲ್ಸಿದ್ದಾರೆ. ಈ ಕೇಸು ವಿಜಯಲಕ್ಷ್ಮಿ ಅವ್ರಿಗೆ ಆಶ್ಚರ್ಯವನ್ನ ತಂದಿರುವಂತದ್ದು. ಇನ್ನು ನಿಜವಾಗ್ಲೂ ನನಗೆ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇರುವಂತಹ ಕೇಸ್ ಅಂದ್ರೆ ಇದು. ನಾನ್ ಕೊಟ್ಟಿರುವಂತಹ ದೂರು ಮುಖ್ಯನೋ ಅಥವಾ ಮಾನ್ಯವೋ ಎಂದು ವಿಜಯಲಕ್ಷ್ಮಿ ದರ್ಶನ್ ಅವರು ಇದೀಗ ಪೊಲೀಸರಿಗೂ ಸಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಇನ್ನು ಅದೇ ರೀತಿಯಾಗಿ ನನ್ನ ವಕೀಲರಿಂದ ನಿರಂತರವಾಗಿ ವಿಚಾರಿಸಿದ ನಂತರವೂ ಸಹ ಯಾವುದೇ ಕ್ರಮವನ್ನ ಪೊಲೀಸರು ಇಂದಿಗೂ ಸಹ ತಗೊಂಡಿಲ್ಲ. ಇವತ್ತು ನನ್ನ ದೂರಿನ ಬಗ್ಗೆ ಗಮನ ಕೊಡ್ತಾರೆ ಅಂತ ನಾನು ಕಾಯ್ತಾ ಕೂತಿದ್ದೆ. ಆದ್ರೆ ಇದೀಗ ವೈಯಕ್ತಿಕವಾಗಿ ನಾನೇ ಹೋಗಿ ಅವ್ರಿಗೆ ನಾನೊಂದು ಕೇಸ್ ಕೊಟ್ಟಿದ್ದೀನಿ, ಅದನ್ನ ಫಾರ್ವರ್ಡ್ ಮಾಡಿ ಅಥವಾ ಲೈನ್ ಅಪ್ ಮಾಡಿ ಅಂತ ನಾನೇ ಹೋಗಿ ನೆನಪಿಸ್ಬೇಕಾಗಿದೆ ಅನ್ನುವಂತಹ ವಿಚಾರವನ್ನ ಇದೀಗ ವಿಜಯಲಕ್ಷ್ಮಿ ಅವರು ತಮ್ಮ ಖಾತೆಯಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಅಲ್ಲಿ ಬರ್ಕೊಂಡಿರುವಂತದ್ದು. ಇನ್ನು ಈ ವಿಳಂಬ ಯಾವುದೇ ರೀತಿ ಹೊರ್ಗಡೆಯಿಂದ ಇರುವಂತಹ ಒತ್ತಡ ಅಂತೂ ಅಲ್ಲವೇ ಅಲ್ಲ, ಅಥವಾ ಮೇಲಧಿಕಾರಿಗಳಿಂದ ಬರ್ತಾ ಇರುವಂತಹ ಒತ್ತಡ ಪ್ರಭಾವದಿಂದಂತೂ ಅಲ್ಲ ಅಂತ ನಾನು ಭಾವಿಸ್ತೇನೆ, ಮತ್ತೆ ನಾನು ನಂಬ್ತೀನಿ ಎಂದು ವಿಜಯಲಕ್ಷ್ಮಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಏನಿದೆ, ಇನ್ಸ್ಟಾಗ್ರಾಮ್ ಖಾತೆ, ಅದರಲ್ಲಿ ಬರ್ಕೊಂಡಿದ್ದಾರೆ. ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ
ನ್ಯಾಯವಂತೂ ಅವಲಂಬಿತ ಆಗಿರಬಾರ್ದು, ಅಥವಾ ಸತ್ಯ ಅಥವಾ ಸುಳ್ಳು ಇದ್ರ ಮೇಲೆ ಒಂದು ನ್ಯಾಯ ಅನ್ನೋ ಒಂದು ನಿಂತ್ಕೋಬೇಕು ಹೊರತು ಯಾರು ಭಾಗಿಯಾಗಿದ್ದಾರೆ, ಯಾರ ಪ್ರಕರಣವನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀವಿ ಅನ್ನೋಂತಹ ವಿಚಾರದ ಮೇಲೆ ಈ ಕೇಸ್ ನಿಂತ್ಕೋಬಾರ್ದು ಅನ್ನುವಂತಹ ಹೇಳಿಕೆಯನ್ನು ಸಹ ಕೊಟ್ಟಿರುವಂಥದ್ದು. ಅಂತಹ ನಡವಳಿಕೆಯನ್ನ ಬೆಂಬಲಿಸುವಂತಹ ಅಥವಾ ಈ ರೀತಿಯ ನಡವಳಿಕೆಯನ್ನ ಆಶ್ರಯ ನೀಡುವವರಿಗೆ ಬಹುಶಃ ಅಂತಹ ನಡವಳಿಕೆಯನ್ನ ಬೆಂಬಲಿಸುವ ಅಥವಾ ಆಶ್ರಯ ನೀಡುವವರಿಗೆ ಬಹುಶಃ ಅಂತಹ ಕಾರ್ಯಗಳನ್ನ ಕುರುಡಾಗಿ ಬೆಂಬಲಿಸುವ ಬದಲು ಉತ್ತಮ ಜೀವನ ನಡೆಸಲು ಆ ಶಕ್ತಿಯನ್ನ ಬಳಸುವ ಸಮಯ ಬಂದಿದೆ. ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ವಿಜಯಲಕ್ಷ್ಮಿ ದರ್ಶನ್ ಅವರು ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಸ್ಟೋರಿ ಮೂಲಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಡಿಸೆಂಬರ್ 31 ಇವತ್ತು ವಿಜಯಲಕ್ಷ್ಮಿ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಗೂ ಸಹ ಬೆಳಗ್ಗೆನೆ ಭೇಟಿ ನೀಡಿದ್ದು ವಕೀಲರ ಜೊತೆ ಆಗಮಿಸಿ ತಮ್ಮ ದೂರಿನ ಬಗ್ಗೆ ಪೊಲೀಸರನ್ನ ಸಹ ಪ್ರಶ್ನಿಸಿದ್ರು. ಯಾಕಂದ್ರೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ತುಂಬಾ ದಿನ ಆಗಿದೆ, ಇಲ್ಲಿವರೆಗೂ ಸಹ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ, ಯಾವ ಒಬ್ಬ ವ್ಯಕ್ತಿನೂ ಸಹ ಅರೆಸ್ಟ್ ಆಗಿಲ್ಲ. ಸುಮಾರು 150 ಅಕೌಂಟ್ ಮೇಲೆ ಕೇಸ್ ಕೊಟ್ಟಿದ್ರು. ಅದರಲ್ಲಿ 18 ಜನರನ್ನ, ಅದರಲ್ಲೂ ಸಹ 18 ಖಾತೆಗಳ ವಿರುದ್ಧ ದೂರನ್ನ ದಾಖಲಿಸಿದ್ರು. ಆದ್ರೆ ಇದುವರೆಗೂ ಸಹ ಯಾವೊಬ್ಬ ವ್ಯಕ್ತಿಯನ್ನು ಸಹ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಇಷ್ಟೆಲ್ಲ ಆಗಿ ಪೊಲೀಸ್ ಆಯುಕ್ತರನ್ನ ಮೀಟ್ ಮಾಡಿದ ಮೇಲೆ, ಅಂದ್ರೆ ಹೊರ್ಗಡೆ ಬಂದ್ಮೇಲೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಮಾಧಾನವನ್ನ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ಅವರು ಹೊರಗಡೆ ಹಾಕಿದ್ದಾರೆ. ಒಬ್ಬ ಹೆಣ್ಮಕ್ಳಿಗೆ ಯಾರೇ ನಿನ್ಸಿದ್ರು ಅದು ತಪ್ಪು ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಆಗಿರ್ಬೋದು, ಹೊರಗಡೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಹೇಳ್ತಾರೆ. ಆದ್ರೆ ಈ ರೀತಿ ನಡೀತಾ ಇರ್ಬೇಕಾದ್ರೆ ಯಾಕೆ ಪೊಲೀಸರು ಇನ್ನೂ ಎಚ್ಚೆತ್ಕೊಂಡಿಲ್ಲ, ತಮ್ಮ ಬೇಜವಾಬ್ದಾರಿಯನ್ನ ಯಾಕೆ ತೋರಿಸ್ತಾ ಇದ್ದಾರೆ ಎಂಬುದು ಈ ಪೋಸ್ಟ್ ಮೂಲಕ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಒಟ್ನಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಸಾರ್ವಜನಿಕರಿಗೆ ಪೊಲೀಸ್ ಮೇಲಿರುವಂತಹ ನಂಬಿಕೆ ಆಗಿರ್ಬೋದು, ಚಿತ್ರರಂಗದಲ್ಲಿರುವಂತಹವ್ರಿಗೆ ಪೊಲೀಸ್ ಮೇಲಿರೋ ನಂಬಿಕೆ ಆಗಿರ್ಬೋದು, ಇವೆಲ್ಲವೂ ಸಹ ಕಳ್ಕೊಳ್ತಾ ಹೋಗುವಂತಹ ಚಾನ್ಸಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.